ಅಲ್ಲ, ಪಾಠ ನಿಮಗೆ ಅರ್ಥವಾಗಿಲ್ಲ ಅಂತ ಅಲ್ಲ. 18 ಜನ ಋಷಿ ಮುನಿಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ಸೊ ಅಂಥವ್ರು ನೀವು ಬೇರೆ ಕೆಲಸ ಏನಾದ್ರು ಮಾಡೋದಕ್ಕೆ ಶುರು ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಬೇಡಿ. ಕಾರಕ ಪಂಚಾಂಗ ಬರೀರಿ ಅಂತ ಹೇಳಿದ್ರೆ ಯಾರೂ ಬರ್ದಿಲ್ಲ. ಸ್ವಾತಿ, ಪಂಚಾಂಗ ಬರ್ದಿದೇನಮ್ಮ? ಇಲ್ಲ ಇಲ್ಲ ಇಲ್ಲ. ಸಂಜನಾ ಬರ್ದಿಲ್ಲ, ಕೃಷ್ಣ ಬರ್ದಿಲ್ಲ. ಕೃಷ್ಣ ಅದು ಇಲ್ಲ ಗುರುಗಳೇ, ನೀವು ಹೇಳಿದ್ಮೇಲೆ ಅವತ್ತಿಂದ ಬರಿತಾ ಇದ್ದೀನಿ ಗುರುಗಳೇ. ಕಿರಣ್ ಬರ್ದಿಲ್ಲ. ಇಲ್ಲ ಗುರುಗಳೇ, ಇವತ್ತು ಬರಿತೀನಿ. ಮೋನೀಶ್ ಬರ್ದಿಲ್ಲ. ಇವಾಗ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಇನ್ನು 2 ತಿಂಗಳಾದ್ಮೇಲೆ ನೀವು ಕೊಟ್ಟಿರೋ ಫೀಸು ಕರೆಕ್ಟಾಗಿ ಮುಗಿಯುತ್ತೆ. ನಿಮಗೆ ಇದು ಬರಲಿಲ್ಲ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಬೇಡಿ. ಅರ್ಥವಾಯ್ತಾ? ಬೇರೆ ವಿಷಯಗಳೆಲ್ಲ ಬರುತ್ತೆ, ದುಡ್ಡು ಕೊಡೋದು, ಮಾತಾಡೋದು, ಬೇರೆ ವಿಷಯ ಎಲ್ಲ ಬರುತ್ತೆ. ಈ ವಿಷಯ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದು ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಅರ್ಥ. ಸೊ ಅವಾಗ ನೀವೇನ್ ಮಾಡ್ಬಿಡ್ಬೇಕು, 2 ತಿಂಗಳು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ದೀರಾ, ಇಲ್ಲ ಅಂತ ಹೇಳಿಲ್ಲ. ಸೊ ಇದು ನಮಗೆ ಬರಲ್ಲ ಅಂತೇಳಿ ಬಿಟ್ಟುಬಿಟ್ಟು ಬೇರೆ ಕೆಲಸ ನೋಡಿ. ಓಕೆ, ಕಾರಕತ್ವ ಹೆಂಗ್ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ 108 ಅಷ್ಟೋತ್ತರಗಳನ್ನು ಹೇಳ್ತೀರಲ್ವಾ ಎಲ್ರೂ? ಆ 108 ಅಷ್ಟೋತ್ತರಗಳನ್ನು ಹೇಳುವಾಗ ಹೆಂಗೆ ಹೇಳ್ತೀರಾ? ಗಟ್ ಮಾಡ್ಕೊಂಡು ಹೇಳ್ತೀರಾ. ನೀವೇನು ಜಾಸ್ತಿ ಮಾಡಬೇಕಾಗಿದ್ದಿಲ್ಲ. 9 ಗ್ರಹಗಳನ್ನು ತಗೊಳ್ಳಿ, ಒಂದೊಂದು ಗ್ರಹಗಳಿಗೆ 12 ಕಾರಕತ್ವಗಳನ್ನು ಬರ್ಕೊಳ್ಳಿ. 12 9 108. ದಿನ ಪೂಜೆ ಮಾಡಬೇಕಾದ್ರೆ 108 ಸ್ತೋತ್ರ ಹೇಳತ್ತಾರ. ಇದನ್ನ 108 ಸ್ತೋತ್ರ ಹೇಳಿ ಗಟ್ ಮಾಡ್ಕೊಳ್ಳಿ. ಓಂ ಸೂರ್ಯಾಯ ನಮಃ, ಓಂ ಪಿತ್ರಾಯನೇ ನಮಃ, ಓಂ ರಾಜ್ಯಾಯನೇ ನಮಃ, ಓಂ ಕುಮಾರಾಯನೇ ನಮಃ, ಓಂ ಗೌರವಾಯನೇ ನಮಃ ಅಂತೇಳಿ ಸೂರ್ಯನಿಗೆ 12 ನಂಬರ್ ಹೆಸರುಗಳನ್ನು ಹೇಳ್ಕೊಳ್ಳಿ. ಚಂದ್ರ ಓಂ ಮಾತ್ರೇ ನಮಃ, ಓಂ ಮನಕಾರಕಾಯನೇ ನಮಃ, ಓಂ ಪುಷ್ಪಾಯನೇ ನಮಃ, ಓಂ ವನಸ್ಪತಿ ಕಾರಕಾಯನೇ ನಮಃ ಅಂತೇಳಿ 12 ಹೆಸರುಗಳನ್ನು ಹೇಳ್ಕೊಳ್ಳಿ. ಆವಾಗ ನಿಮಗೆ ಆ ಸ್ತೋತ್ರಗಳಾದರೂ ನಿಮಗೆ ಇಮಿಡಿಯೇಟ್ ಆಗಿ ಜ್ಞಾಪಕಕ್ಕೆ ಬರುತ್ತೆ. ಇದೊಂದು 108. 12 ರಾಶಿಗಳ ಕಾರಕತ್ವ ಹೇಳಿದಿವಿ. 12 ರಾಶಿಗಳಿಗೆ 12 ಕಾರಕತ್ವಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ನಾವು 106 ಕಾರಕತ್ವಗಳು ಹೇಳ್ತಾ ಇರ್ತೀವಿ, ಬರೆಸ್ತಾ ಇರ್ತೀವಿ, ನೀವು ಕೇಳ್ತಾನೆ ಇರ್ತೀರ. ನಿಮ್ಮ ಜನರಲ್ ಅಂದ್ರೆ ನೀವು ಕಂಡು ಕಾಣುವಂತಹ ವಿಚಾರಗಳಲ್ಲಿ ತುಂಬಾ ನೀವು ಡೆಪ್ತ್ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಇನ್ ಡೆಪ್ತ್ ಅಲ್ಲಿ ಹೋಗಿ ಅದು ಪಿನ್ ಪಾಯಿಂಟ್ ಹೋಗುವಂತ ಸಮಯ ಬಂದಾಗ ನೋಡೋಣ. ಬಟ್ ಸ್ಟಾರ್ಟಿಂಗ್ ಅಲ್ಲಿ 12 ಭಾವಗಳಿಗೆ 12 ಕಾರಕತ್ವಗಳನ್ನ ಬರೆದಿಕೊಂಡು ಅದನ್ನು ಸಹ 144 ಕಾರಕತ್ವಗಳನ್ನ ಕಂಠಪಾಠ ಮಾಡಿ, 144 ಕಾರಕತ್ವಗಳನ್ನ ಕಂಠಪಾಠ ಮಾಡಿ. ಅದೇ ತರ ರಾಶಿ ಕಾರಕತ್ವಗಳನ್ನ ಒಂದು 9 ತೀರ್ಮಾನ ಮಾಡಿಕೊಂಡು 108 ಕಾರಕತ್ವಗಳನ್ನ ಗಟ್ ಮಾಡಿ ಟ್ರೈ ಮಾಡಿ ನೋಡಿ. ಇನ್ನೂ ಒಂದು 15 ದಿವಸ 20 ದಿವಸ ಟ್ರೈ ಮಾಡಿ ನೋಡಿ. ಅದು ನಿಮಗೆ ಬರುತ್ತೆ ಅನ್ನೋದಾಗಿದ್ರೆ ನೆಕ್ಸ್ಟು ಕ್ಲಾಸಿಗೆ ಬನ್ನಿ. ಇಲ್ಲ ಅಂದ್ರೆ ಕ್ಲಾಸು ಬೇಡ ನಿಮಗೆ. ಇಲ್ಲಿ ಸಾಧನೆ ಮಾಡಿದಿರಾ ಶೋನಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನಾನೇನು ಭಗವಂತ ಅಲ್ಲ, ನಿಮಗೆ ಆಶೀರ್ವಾದ ಮಾಡಿದ ತಕ್ಷಣ ನೀವೆಲ್ಲ ಜ್ಯೋತಿಷಿಗಳಾಗೋದಕ್ಕೆ ಸಾಕಷ್ಟು ಶ್ರಮವನ್ನು ಪಡಬೇಕು, ಅಭ್ಯಾಸವನ್ನು ಮಾಡಬೇಕು. ಓಕೆ, ಅಭ್ಯಾಸಂ ವೈರಾಗ್ಯಂ ತನ್ನಿರೋಧ. ಅಭ್ಯಾಸವನ್ನ ಮಾಡದಲ್ಲಿರ್ತಕ್ಕಂಥವರು ಜ್ಯೋತಿಷಿಗಳಲ್ಲ. ಯಾವುದೂ ಮಾಡೋಕ್ಕಾಗಲ್ಲ, ಅಡಿಗೆನೂ ಮಾಡೋಕ್ಕಾಗಲ್ಲ, ಕೊನೆಯಲ್ಲಿ ಊಟನೂ ಮಾಡೋಕ್ಕಾಗಲ್ಲ, ಗಾಡಿನೂ ಓಡ್ಸೋಕ್ಕಾಗಲ್ಲ. ಸೊ ಅಭ್ಯಾಸ ಇರಬೇಕು. ನಾನು ಪಂಚಾಂಗ ಮಾಡಿ ಅಂತೇಳಿ 2 ಜನ 3 ಜನ ಮಾತ್ರ ಮಾಡ್ತಿದ್ದೀರಾ. ಮಿಕ್ಕಿದವ್ರು ಎಲ್ರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರ. ನಾನು ಬೆಳಗ್ಗೆ ಎದ್ದು ಕೂತ್ಕೊಂಡು ನಿಮಗೆ ಪಂಚಾಂಗ ಹಾಕಿ ಕಳಿಸ್ತಾ ಇದ್ದೀನಿ ಅಂದ್ರೆ ನನಗೇನು ಕೆಲಸ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ ನೀವು. ಈಗ ನಿಮಗೆ ಪಾಠ ಮಾಡೋ ಟೈಮ್ನಲ್ಲಿ ನಾನೇನಾದ್ರು ಅಷ್ಟಾಟ್ ಹಾಕಲ್ಲೋ ಅಥವಾ ಬೇರೆ ಯಾರು ಕ್ಲೈಂಟಿಗೆ ನಾನು ಅಪಾಯಿಂಟ್ಮೆಂಟ್ ಕೊಟ್ಟರೆ ನನ್ನ ದುಡ್ಡು ನನಗೆ ಬರುತ್ತೆ. ಬಟ್ ನನ್ನ ತಲೆಯಲ್ಲಿರೋದು ಯಾರಿಗೂ ಹೋಗಿ ಸೇರಲ್ಲ. ಓಕೆ, ಇದು ಕಡೆ ಸರ್ತಿ ಹೇಳ್ತಿರೋದು. 12ನೇ ತಾರೀಕಾದ್ರೆ 2 ತಿಂಗಳು ಮುಗಿಯುತ್ತೆ. ಇನ್ನು 3ನೇ ತಿಂಗಳು ಫೀಸ್ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿಕೊಂಡು ನೀವು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ಬೋದು. ಚಾಯ್ಸ್ ಈಸ್ ಯುವರ್ಸ್. ಬಟ್ ನಿಮಗೆ ಅದು ಸೆಟ್ ಆಗುತ್ತಾ, ಮ್ಯಾಚ್ ಆಗುತ್ತಾ ಜ್ಯೋತಿಷ್ಯ ಅಂತ ನೋಡಿ. ಅದಾಗಲಿಲ್ಲ ಅಂತಂದ್ರೆ
ಬೇಡ. ಸರಿನಾ? ಓಕೆ. ಸೊ ಇವಾಗ ನಾನು ಏನ್ ಹೇಳ್ತಾ ಇದ್ದೆ, ನಾನು